ಈರುಳ್ಳಿ ಬೆಲೆ ಏರಿಕೆ ರಾಷ್ಟ್ರ ರಾಜಧಾನಿ ದೆಹಲಿಯ ಜನರ ಕಣ್ಣಲ್ಲೂ ಕೂಡ ನೀರು ತರಿಸ್ತಾ ಇದೆ. ಪ್ರತಿ ಕೆಜಿ ಈರುಳ್ಳಿಯ ದರ 65 ರಿಂದ 80 ರೂಪಾಯಿಗೆ ಏರಿದೆ. ಕಳೆದ 10 ದಿನಗಳಿಂದ ಈರುಳ್ಳಿಯ ಬೆಲೆ ಏರಿಕೆ ಕಾಣುತ್ತಾನೆ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ 10,000 ಮೆಟ್ರಿಕ್ ಟನ್ ಈರುಳ್ಳಿ ಆಮದಿಗೆ ಜಾಗತಿಕ ಟೆಂಡರ್ ಕರೆದಿದೆ. ಬನ್ನಿ, ಈರುಳ್ಳಿ ದರ ಏರಿಕೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು. ಸಹಜವಾಗಿ ಈರುಳ್ಳಿ ಕತ್ತರಿಸಿದಾಗ ಕಣ್ಣಲ್ಲಿ ನೀರು ಬರ್ತದೆ. ಆದರೆ ಈಗ ರಾಜಧಾನಿ ನವದೆಹಲಿಯಲ್ಲಿ ಈರುಳ್ಳಿಯ ಬೆಲೆಯ ಕಾರಣದಿಂದಾಗಿ ಪ್ರಜೆಗಳ ಕಣ್ಣಲ್ಲಿ ನೀರು ಬರಿಸ್ತಾ ಇದೆ. ಕಳೆದ 1 ತಿಂಗಳಿನಿಂದ ಸತತವಾಗಿ ಈರುಳ್ಳಿಯ ಬೆಲೆ 60 ರಿಂದ 80 ರೂಪಾಯಿವರೆಗೆ ಹೆಚ್ಚಾಗಿದೆ. ಇಲ್ಲಿ ಕೂಡ ಗಮನಿಸ್ಬೋದು, ಈರುಳ್ಳಿ ತುಂಬ ಬೆಲೆ ಜಾಸ್ತಿ ಇರೋದ್ರಿಂದ ಜನ ಅದನ್ನು ಖರೀದಿಸಲು ಕೂಡ ಹಿಂದೇಟು ಹಾಕ್ತಿದ್ದಾರೆ. ನಮ್ಮ ಜೊತೆಗೆ ಅಂಗಡಿಯ ಮಾಲೀಕ ಕೂಡ ಇದ್ದಾರೆ, ಅವರನ್ನು ನಾವು ಮಾತನಾಡಿಸೋಣ. ಸರ್, आज क्या भाव है प्याज का? 65 है जी केजी। लगातार कितने दिन से भाव? ये 1 वीक हो गया, ये 1 वीक से चल रहा। क्या है, क्या कारण बता रहे हैं? कारण कोई नहीं, हर साल बरसातों में थोड़ा ऊपर आ जाता है, आ जाएगा थोड़े दिन बाद लेवल में आ जाएगा। 8-10 दिन के बाद ठीक हो जाएगा? वो होना चाहिए, बिल्कुल होना चाहिए। ज़्यादा बरसात भी नहीं आ रही बोल रहे कि अभी 80 रुपए हो जाएगा। वो लोगों के कमेंट्स हैं, अपनी अपनी उनकी सोच है। ये प्याज का भाव क्या है? छोटे जो प्याज स्मॉल साइज 30 रुपये किलो है, 30। स्मॉल साइज 30। हाँ, बड़ा जो है अभी मिनिमम 65 रुपीज़ केजी मिनिमम। ಇವತ್ತು 65 ರೂಪಾಯಿ ಈರುಳ್ಳಿಯ ಮಾರಾಟವನ್ನು ಮಾಡಲಾಗ್ತಾ ಇದೆ ಪ್ರತಿ ಕಿಲೋಕ್ಕೆ. ನಮ್ಮ ಜೊತೆಗೆ ಗ್ರಾಹಕರು ಕೂಡ ಇದ್ದಾರೆ. प्याज का भाव बहुत बढ़ रहा है जी, बहुत बढ़ रहा है। बड़ा लोड पड़ा है लोगों के ऊपर। इसके ऊपर सरकार को कुछ करना चाहिए। सबको प्याज चाहिए, सबको प्याज चाहिए, यस बिल्कुल चाहिए। ಕಾರಣಗಳ ಪ್ರಕಾರ ಮಧ್ಯಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಭಾಗಗಳಲ್ಲಿ ಎಲ್ಲಿ ಈರುಳ್ಳಿಯನ್ನು ಹೆಚ್ಚು ಬೆಳೆಯಲಾಗುತ್ತೋ ಅಲ್ಲಿ ಅನಿಯಮಿತ ಮಳೆ ಮತ್ತು ಬರಗಾಲದ ಕಾರಣದಿಂದಾಗಿ ಈರುಳ್ಳಿಯ ಒಟ್ಟಾರೆ ಉತ್ಪಾದನೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಇದೇ ಕಾರಣದಿಂದ ಈರುಳ್ಳಿಯ ಬೆಲೆ ಇಷ್ಟು ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಒಂದು ಕಡೆಯಾದರೆ, ನಿನ್ನೆ ಕೇಂದ್ರ ಸರ್ಕಾರ ಸುಮಾರು 10,000 ಮೆಟ್ರಿಕ್ ಟನ್ನಷ್ಟು ಈರುಳ್ಳಿಯನ್ನು ವಿದೇಶದಿಂದ ಆಮದು ಮಾಡಿಕೊಳ್ತಕ್ಕಂಥ ಒಂದು ನಿರ್ಧಾರ ಮಾಡಿದೆ. ಇದಕ್ಕಾಗಿ ಗ್ಲೋಬಲ್ ಟೆಂಡರನ್ನು ಕರೆಯಲಾಗಿದೆ. ಸ್ಥಳೀಯವಾಗಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಕೂಡ ಫೇರ್ ಪ್ರೈಸ್ ಶಾಪ್ಸ್ಗಳಲ್ಲಿ 30 ರೂಪಾಯಿ ಕಿಲೋಕ್ಕೆ ಈರುಳ್ಳಿಯನ್ನು ಮಾರಾಟ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಒಟ್ಟಾರೆ ಈರುಳ್ಳಿಯ ಬೆಲೆ ಈಗ ರಾಜಧಾನಿ ದೆಹಲಿಯ ಸುತ್ತಮುತ್ತಲಿನ ಪ್ರಜೆಗಳಲ್ಲಿ ಕಣ್ಣಲ್ಲಿ ನೀರು ಬರಿಸ್ತಾ ಇದೆ. ಕ್ಯಾಮ್ರಾಮನ್ ಕೈಲಾಶ್ ಚಂದ್ ಗೌರ್ ಜೊತೆಗೆ ನವದೆಹಲಿಯಿಂದ ಸುವರ್ಣ ನ್ಯೂಸ್ 24/7ಗಾಗಿ